ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ ಗ್ರಂಥಗಳು ಗೋಕಾಕಕ್ಕೆ ತಂದಿ ಪ್ರಕಾಶ್ ಅವರು ಮತ್ತು ವಿನಾಯಕ ಬಿದಿರಿ ಗುರುಗಳಿಬ್ರು ಹೋಗಿ ಮಾಲಿನ್ಪುರಕ್ಕೆ ಹೋಗಿ ಬುಕ್ಸ್ ತಗೊಂಡು ಬಂದರೆ ನಿಮಗೆ ವಿಳಾಸಗಳನ್ನು ಕಳಿಸುವುದಕ್ಕೆ ಒಂದು ವಿಳಾಸ ಶುದ್ಧ ಬ್ರಹ್ಮಪೀಠ ಮಾಡಿವಿ. ಅದರೊಳಗೆ ನೀವು ನಿಮ್ಮ ವಿಳಾಸಗಳನ್ನು ಫೋನ್ ನಂಬರ್ಗಳನ್ನು ಕಳಿಸಿದರೆ ನಿಮ್ಮ ಪೋಸ್ಟಿಗೆ ಬಂದು ಮುಟ್ತದೆ. ಅಲ್ಲಿ ಲೋಕಲ್ದಾಗ ಸಮೀಪದಾಗ ಯಾರದಿರಿ ಹೋಗಿ ತಗೊಳ್ರಿ. 15 ಗ್ರಂಥಗಳ ಪೈಕಿ 14 ಗ್ರಂಥಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಒಂದು ಗ್ರಂಥವನ್ನ ಗ್ರಂಥಾಲಯಕ್ಕೆ ಕಾಯ್ದಿರಿಸ್ತಾ ಇದ್ದೀವಿ. ನಮ್ಮದು ಇದು ಜ್ಞಾನದ ಒಂದು ಪೀಠ. ಈ ಪೀಠದಲ್ಲಿ ಸಾಹಿತ್ಯದ ಒಂದು ಸಂಗ್ರಹ ಮಾಡುವುದು ಅತ್ಯಂತ ಮುಖ್ಯವಾದ ಘಟ್ಟ. ಹೀಗಾಗಿ ಶುದ್ಧ ಬ್ರಹ್ಮ ಪೀಠದ ಒಂದು ಗ್ರಂಥಾಲಯ ಆರಂಭವಾಗ್ತಾ ಇದೆ. ಅದರೊಳಗೆ ಒಂದು ಬುಕ್ಕು ಗ್ರಂಥಾಲಯಕ್ಕೆ ಕಾಯ್ದಿರಿಸ್ತಾ ಇರ್ತೀವಿ. ಗ್ರಂಥಾಲಯದ ಹೆಸರು ಏನಿಡ್ತಾ ಇದ್ದೀವಿ ಅಂತಂದ್ರೆ, ಒಂದ್ ಕಡೆ ಬರ್ಕೊಳ್ರಿ, ಸರ್ ಎಂ ಚಿಕ್ಕಿರಪ್ಪ ಗ್ರಂಥಾಲಯ ಅಂತ ಇಡ್ತಾ ಇದ್ದೀವಿ. ಚಿಕ್ಕಿರಪ್ಪ ಗುರುಗಳ ಒಂದು ದಾಸೋಹ ತತ್ವ ಆಧಾರಿತ ಬದುಕು, ಅವರನ್ನ ಶ್ಲಾಘಿಸುವುದು ತುಂಬಾ ಇವತ್ತು ಈ ವಿಚಾರ ಸಾಗರ ಪ್ರವಚನಕ್ಕಿಂತ ವಿಶೇಷ ಅಂತ ಅನ್ನಿಸ್ತಾ ಇದೆ. ಅವರು ವಿಪರೀತ ಅನಾರೋಗ್ಯದ ಮಧ್ಯೆ ಆನಂದದ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಈ ಶುದ್ಧ ಬ್ರಹ್ಮಪೀಠದ ಚಿಂತನೆಗಳನ್ನ ಕೇಳ್ತಾ ಸಂತೋಷ ಪಡ್ತಾ ಇದ್ದಾರೆ. ಒಂದು ದಿನನೂ ಬಿಡ್ಲಾರ್ದಂಗ ನಮ್ಮ ಪಾಠಗಳನ್ನ ಕೇಳ್ತಾರೆ. ಒಂದು ದಿವಸ ಏನಾದರೂ ನಮ್ಮದು ಪಾಠ ತಲುಪಲಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಇವತ್ತು ಪಾಠ ಮಾಡಿಲ್ಲ ಸ್ವಾಮೀಜಿ ಅಂತ. ಅಂತ ಒಂದು ಅನುಭಾವಿಗಳು. ಮತ್ತೆ ಶಂಕರಾನಂದ ಆಶ್ರಮ ಅಂತ ಬೆಂಗಳೂರಲ್ಲಿ ಕಟ್ಟಿ ಬೆಳೆಸಿದಂಥವರು, ಮತ್ತೆ ಅವರು ಸರ್ಕಾರದಲ್ಲಿ ಅತ್ಯಂತ ದೊಡ್ಡ ಹುದ್ದೆ, ಆಯುಕ್ತರು, ಕಮಿಷನರ್ ಅನ್ನಂತ ಹುದ್ದೆಯಲ್ಲಿದ್ದು ಸರ್ಕಾರದ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವರು. ಅಲ್ಲದೆ ಮೊನ್ನೆ ನಮ್ಮ ಸೊಗಲದ ಕಾರ್ಯಕ್ರಮಕ್ಕೆ 3,000 ರೂಪಾಯಿ ಕೊಟ್ಟರು. ಗುರು ಕಾಣಿಕೆ ಅಂತ 2,000 ರೂಪಾಯಿ ಕೊಟ್ಟರು. ಮತ್ತೆ ಖರ್ಚಿಗೆ ಕಡಿಮೆ ಬಿದ್ದಿತ್ತಂದ್ರ ಕೇಳ್ರಿ ಕೊಡ್ತೀವಿ ಅಂತೇಳಿ ಮಾಂತೇಶ್ ಅಣ್ಣವರಿಗೆ ಫೋನ್ ಮಾಡಿದ್ರು. ಇದೆಲ್ಲಕ್ಕಿಂತ ದೊಡ್ಡ ಕೆಲಸ ಏನ್ ಮಾಡಿದ್ರಪ್ಪ ಅಂದ್ರೆ 10,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕಿದ್ರು. ಎಲ್ಲರಿಗೂ ವಿಚಾರ ಸಾಗರ ಗ್ರಂಥಗಳನ್ನ ಕೊಡ್ತೀರಿ, ಇನ್ನೂ ಬೇಕಿದ್ರೆ ಕೇಳ್ರಿ ಕೊಡ್ತೀವಿ. ನಿಮ್ಮ ಪೀಠದ ಪಾಠಗಳು ನಮಗೆ ಅತ್ಯಂತ ಆನಂದ ತಂದವ, ತೃಪ್ತಿ ತಂದವ ಅಂತೇಳಿ ಅವರು ನಮ್ಮೆಲ್ಲರಿಗೆ ಒಂದು ಆಶೀರ್ವಾದ ರೂಪದಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಾರೆ. ಆ ಹಣ ಕೊಟ್ಟಾರಂತೇಳಿ ನಾವು ಅವರಿಗೆ ಹಣ ಕೊಟ್ಟದ್ದಕ್ಕಂತಲ್ಲ, ಅವರು ನಮ್ಮ ಪೀಠದ ಪಾಠಗಳನ್ನ ಕೇಳಿ ತೃಪ್ತಿ ವ್ಯಕ್ತಪಡಿಸಿದ್ದಕ್ಕೆ ನಮಗೆ ಒಂದು ಇದನ್ನ ಇನ್ನೂ ಚೆನ್ನಾಗಿ ನಡೆಸಬೇಕು ಅಂತೇಳಿ ಒಂದು ಉತ್ತೇಜನ ಸಿಗುವಂತ, ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನ ಮತ್ತು ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋಂತ ಒಂದು ಉತ್ಸಾಹ ಉಂಟಾಗುವಂತ ಕೆಲಸ
ಅವರು ಬೆನ್ನು ಚಪ್ಪರಿಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಆ ಗ್ರಂಥಾಲಯದ ಹೆಸರು ಸರ್ ಎಂ ಚಿಕ್ಕೀರಪ್ಪ ಗ್ರಂಥಾಲಯ ಅಂತ ಹೇಳೋದು ಸೂಕ್ತ ಅನಿಸ್ತದ, ಏನನ್ನಿಸ್ತದ ನಿಮಗೆಲ್ಲ? ಇರ್ಲಿ, ಅಂತವರ ಹೆಸರು ಎಲ್ಲ ನಮ್ಮ ದೇಶದಲ್ಲಿ ಏನದರ ಪ್ರತಿನಿತ್ಯ ಜನ ಹುಟ್ಟುತ್ತಿರ್ತಾರ, ಹೋಗ್ತಿರ್ತಾರ. ಆದ್ರೆ ನಮ್ಮ ದೇಶದ ಪದ್ಧತಿ ಏನದಂದ್ರ ಅವ್ರು ಹೋದ ಮೇಲೆ ಅವರನ್ನು ಹೊಗಳುವುದು, ಅವ್ರು ಹೋದ ಮೇಲೆ ಅವ್ರ ಹೆಸರನ್ನ ನೆನೆಸುವುದು. ಮತ್ತೆ ಮತ್ತೆ ಬಾರೋ ಬಸವಣ್ಣ ಇದ್ದಾಗ ಗೋಳಾಡಿಸಿ ಕಾಯಿಸಿ ಸಿಕ್ಕಾಪಟ್ಟೆ ಯೂಸ್ ಕೊಟ್ಟು ಮತ್ತೆ ಹುಟ್ಟಿ ಬರಪ್ಪ ಬಸವಣ್ಣ ಅಂತ ಮತ್ತೆ ಹುಟ್ಟಿ ಬರ್ಲಿಕ್ಕೆ ಹೋಗ್ತಾನು ಅಂತ ಬಂದು ಏನ್ ಮಾಡ್ಬೇಕು ಮಾಡಿ ಹೋಗಿನಪ್ಪ, ಆಲ್ರೆಡಿ ನಿಮ್ಗೆಲ್ಲ ನಾವು ನೋಡ್ಕೊಂಡೇವು ಏನೇನ್ ಮಾಡಿದ್ರಿ ಅಂತ ಮತ್ತೆ ಬರ್ಲಿಕ್ಕೆ ನಮ್ಗೆ ನೂತಿಳೋದೇನಂತ ಬಂದವರು ಅದರ ಕಡೆ ಹೋಗ್ತಾರೆ. ಅದಕ್ಕೆ ಮತ್ತೆ ಮತ್ತೆ ಸಿಗುವುದಿಲ್ಲ. ಯಾರ್ಯಾರು ಮಹಾತ್ಮರದರ ನಮ್ಮ ಶುದ್ಧ ಬ್ರಹ್ಮ ಪೀಠದಲ್ಲಿ ಅವರನ್ನು ಬದುಕಿರುವಾಗಲೇ ಅವರ ಗುಣಗಾನ ಮಾಡಿ ಅವರಿಗೆ ಸನ್ಮಾನ ಮಾಡಿ ಮತ್ತೆ ಅವರ ಬಗ್ಗೆ ಒಂದು ಒಳ್ಳೆ ಸದ್ಭಾವನೆ ವ್ಯಕ್ತಪಡಿಸಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂತ ಒಂದು ಭರವಸೆ ಕೊಟ್ಟು ಯಾರ್ಯಾರು ಈ ಗ್ರಂಥಗಳು ತಗೊಳ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ವೈಯಕ್ತಿಕವಾಗಿ ಫೋನ್ ಮಾಡಿ ಆ ಗುರುಗಳಿಗೆ ಈ ರೀತಿ ನೀವು ಕೊಟ್ಟ ದಾಸೋಹ ನಿಧಿಯಿಂದ ನಮಗೆ ಗ್ರಂಥಗಳು ತಲುಪಿದವು, ಒಂದು ಗ್ರಂಥಾಲಯ ಮಾಡಿ ಆ ಗ್ರಂಥಗಳನ್ನ ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದೀವಿ ತಮ್ಮ ಹೆಸರ ಮೇಲೆ ಅಂತೇಳಿ ಒಂದು ವಿಚಾರ. ನೀವು ಫೋನ್ ಮಾಡಿ ನಿಮ್ಮ ತೃಪ್ತಿ, ನಿಮ್ಮ ವಿಚಾರ ಮತ್ತು ಬೆಂಗಳೂರಿಗೆ ಹೋದ್ರೆ ಅಂದ್ರೆ ಒಂದ್ ಸ್ವಲ್ಪ ಹೋಗಿ ಮಾತನಾಡಿಸ್ಕೊಂಡು ಬರ್ರಿ. ದಾವಣಗೆರೆಯ PM ಸಿದ್ದಯ್ಯ ಮತ್ತ ಈ ಎಂ ಚಿಕ್ಕೀರಪ್ಪ ಇವರಿಬ್ರು ನಮ್ಗೆ ಬೆಂಗಳೂರಿನ ಅತ್ಯಂತ ಹಿರಿಯ ಜೀವಗಳು, ನಮ್ಗೆ ಬೇಕಾದಂತವ್ರು, ನಮ್ಮ ಶುದ್ಧ ಬ್ರಹ್ಮಪೀಠದ ಮೇಲೆ ಅಭಿಮಾನ ಇಟ್ಟುಕೊಂಡಂತವ್ರು. ಹೋಗಿ ಅವರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬರೋಣ ಅಂತ ಹೇಳುವ ಮೂಲಕ ಇಂದಿನ ಚಿಂತನ ಆರಂಭ ಮಾಡೋಣ. ಶ್ರೀ ವಿಚಾರ ಸಾಗರ ದಾವಣಗೆರೆ PM ಸಿದ್ದಯ್ಯನವರ ಗ್ರಂಥಗಳು, ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನ ಸಣ್ಣ 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 ಪುಸ್ತಕಗಳ ರೂಪದಲ್ಲಿ ತಾವೇ ಸ್ವತಃ ಬರೆದಾರ. ಅವರು ಇಂಗ್ಲಿಷ್ ಪ್ರೊಫೆಸರ್, ಗುಲ್ಬರ್ಗ ಶರಣಬಸವೇಶ್ವರ ಕಾಲೇಜಿನ ಇಂಗ್ಲಿಷ್ ಪ್ರೊಫೆಸರ್ ಇದ್ದು ಅವರು ಕನ್ನಡದೊಳಗ ಬರೆದಾರ. ದಾವಣಗೆರೆ ಒಳಗ ಅವರಿಗೆ ಸಂಬಂಧಪಟ್ಟಂತ ಬುಕ್ಸ್ ಎಲ್ಲ ಪ್ರಿಂಟ್ ಮಾಡಿ ಫ್ರೀದಾಗ ಸಪ್ಲೈ ಮಾಡ್ತಾ ಇದ್ದಾರೆ. ಮೊನ್ನೆ ಸೊಗಲದಲ್ಲಿ ಸಹಿತ ಎಲ್ಲರಿಗೆ ಫ್ರೀದಾಗ ಕೊಟ್ಟಾರ. ನಮ್ಮ ಕೊಟ್ರಯ್ಯ ಹಿರೇಮಠ ಪುನಗಟ್ಟಿ ಅವ್ರು ತಗೊಂಡು ಬಂದು ಕೊಟ್ಟಾರ. ಹಿಂಗಾಗಿ ನಿಮಗೂ ಏನ್ರಿ ತಂದು ಕೊಟ್ಟಾರ. ಮೊದಲು ಸಹಿತ ದೇವೇಂದ್ರ ಅಯ್ಯವರು ತಂದು ಕೊಟ್ಟಾರ. ನೀವು ಹೋದ್ರೆ ಸಹಿತ ನಿಮ್ಗೆ ಕೊಡ್ತಾರೆ. ನಾವು ಶುದ್ಧ ಬ್ರಹ್ಮ ಪೀಠ ರಾಯಚೂರು ಹೇಳಿದ್ರೆ ಸಾಕು ಫ್ರೀದಾಗ ಕೊಡ್ತಾರೆ. ನಿಮ್ಗೆ ಟೆಕ್ಸ್ಟ್ ಬುಕ್ ತಗೊಳ್ರಿ, ನಿಮ್ಗೆ ಬೇಕಾದವ್ರಿಗೆ ಹಂಚ್ಕೊಳ್ರಿ, ಸದುಪಯೋಗ ಮಾಡ್ಕೊರಿ ಅಂತ ಹೇಳ್ತಾರೆ. ಸುಮ್ಮನೆ ತಗೊಂಡೋಗಿ ಎಲ್ಲರೂ ಇಡಬೇಡ್ರಿ, ಓದ್ರಿ. ಬಹಳ ಅಮೂಲ್ಯವಾದ ಗ್ರಂಥಗಳನ್ನು ಅವ್ರು ಬರೆದಾರ. ಅವರಿಬ್ಬರು ಬೆಂಗಳೂರಿಗೆ ಹೋದ್ರೆ ಅಂತಂದ್ರೆ ಭೇಟಿ ಆಗ್ರಿ, ಮಾತನಾಡ್ತಾರೆ. ಯಾಕಂದ್ರೆ ನಮ್ಗೆ ಅಡ್ಡಾಡೋದು ಆಗ ತನಕ ಅಂತಲ್ಲಿ ಅಡ್ಡಾಡ್ಬೇಕು. ಅವೇ ನಮಗ ಕಾಶಿ, ಅವೇ ನಮಗ ಅಯೋಧ್ಯೆಗಳು, ಬ್ರಹ್ಮಜ್ಞಾನದ ಪೀಠಗಳು. ಶ್ರೀ ವಿಚಾರ ಸಾಗರ ಅದು ನಿಶ್ಚಲ್ ದಾಸ್ತಿಯವರ ಗ್ರಂಥ. ನಿನ್ನೆ ದಿವಸ 4ನೇ ತರಂಗ. ಉತ್ತಮ ಅಧಿಕಾರಿಗೆ ಉಪದೇಶ, ತತ್ವದೃಷ್ಟಿ ಉಪದೇಶ ಮಾಡ್ತಾ ಇದ್ದಾರೆ. 3 ಜನರಿಗೆ ಕೂಡಿಸಿಕೊಂಡು ಉಪದೇಶ ಮಾಡ್ತಾ ಇದ್ದಾರೆ. ಅದರೊಳಗೆ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಅದರದು ಹೆಚ್ಚು ಲಾಭ ಆಗ್ತದೆ. 113ನೇ ವಿಷಯಾಂಕ ಭೂಕಾರುಣ್ಯ.
ಗುರುಗಳು ಆ ಶಿಷ್ಯರಿಗೆ ಮಾತನಾಡುತ್ತಾರ. ತಾವು ಯಾರಪ್ಪ, ತಾವು ಎಲ್ಲಿಂದ ಬಂದಿರಿ, ಇಲ್ಲಿ ಯಾಕದಿರಿ, ಏನು ಉದ್ದೇಶ? 6 ತಿಂಗಳ ಪರ್ಯಂತ ಸೇವೆಯಲ್ಲಿದ್ದ ಶಿಷ್ಯರಿಗೆ ಗುರುಗಳಾದವರು ಸಮೀಪಕ್ಕೆ ಕರೆದು ಮಾತನಾಡಿಸಿದ್ದೇ ಗುರು ಕಾರುಣ್ಯ. ಮಾತನಾಡಿಸಿದಾಗ ಇವರು 3 ಜನ ರಾಜಕುಮಾರರು ತಮ್ಮ ಪರಿಚಯವನ್ನ ಹೇಳ್ಕೊಳ್ತಾರ. ಅತ್ಯಂತ ವಿನಯದಿಂದ ನಾವು ಶುಭ ಸಂತತಿ ಮಹಾರಾಜರ ಮಕ್ಕಳದೀವ್ರಿ, ಮತ್ತೆ ನಮಗ ಆತ್ಮಜ್ಞಾನ ತಿಳಿದುಕೊಳ್ಳಬೇಕು, ಸ್ವಾನುಭಾವಿಗಳಾಗಬೇಕು ಅಂತೇಳಿ ಅಪೇಕ್ಷೆ ಉಳ್ಳವರಾಗಿದ್ದೇವೆ. ಇದು ಪರಿಚಯ, ನಮ್ಮ ಪರಿಚಯ ಇದು. ಮತ್ತೆ ಇನ್ನೇನದ ಅಂತಂದ್ರೆ, ನಾವು ಬಾಲ್ಯದಲ್ಲಿ ಆಟ ಪಾಠಗಳಲ್ಲಿ, ಯೌವನದಲ್ಲಿ, ಶ್ರೀಮನ್ಮಥರ ಲೀಲೆಯಲ್ಲಿ, ಮತ್ತೆ ನಮ್ಮ ಜೀವನದಲ್ಲಿ ಏನೇನು ಭೋಗಗಳು ಅನುಭವಿಸ್ಬೇಕು ಎಲ್ಲ ರಾಜಕುಮಾರರಾಗಿ ಅನುಭವಿಸಿವಿ. ಆದರೂ ಸಹಿತ ನಮಗ ಅವೆಲ್ಲ ಅಸಾರ ಅನ್ಸವ. ದುಃಖನೇ ಹೆಚ್ಚಾಗ್ಯದ ಹೊರತು ಅವುಗಳಿಂದ ಸುಖ ಅನುಭವಿಸ್ತೀವಿ ಅಂತ ಅನ್ಕೊಂಡಿವಿ. ಆದ್ರೆ ಅವೆಲ್ಲ ದುಃಖಕ್ಕೆ ಕಾರಣಗಳಾಗ್ಯಾವ. ಹೀಗಾಗಿ ನಾವು ದುಃಖಿಗಳಾಗಿವಿ. ಮತ್ತೆ ಈ ಆಧ್ಯಾತ್ಮಿಕ ಜ್ಞಾನ ಸಂಪಾದಿಸಬೇಕೆನ್ನುವ ಒಂದು ವಿಚಾರದಲ್ಲಿ ಆಧ್ಯಾತ್ಮಿಕ ಲೋಕದೊಳಗೆ ಹೊಸದಾಗಿ ಕಾಲಿಡ್ತೀವಿ. ಅಂದ್ರೆ ABCD LKGಲಿಂತ ನಮಗೆ ಕಲಿಸ್ಬೇಕು, ಏನೇನು ಗೊತ್ತಿಲ್ಲ. ಹೀಗಾಗಿ ನಾವು ಅಜ್ಞಾನಿಗಳಾಗಿದ್ದೇವೆ ಅಂತ ಹೇಳಿ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಟ್ರು. ಸದ್ಗುರುಗಳಿಗೆ ಇವರು ತಮ್ಮ ಒಂದು ಪರಿಚಯ ಮಾಡಿಕೊಟ್ರು. ಅಜ್ಞಾನಿಗಳಾಗಿದ್ದೇವೆ ಅನ್ನೋದೇ ಈ ಒಂದು ವಿಚಾರ ಸಾಗರಕ್ಕ ಬೀಜ. ಅಜ್ಞಾನನೇ ಇದಕ್ಕೆ ಬೀಜ. ಆರಂಭದಲ್ಲಿ ನಾವು ಅಜ್ಞಾನಿ ಆಗಿದ್ದೇವೆ ಅನ್ನೋ ಭಾವನೆ ಬಹಳ ಮುಖ್ಯ. ನಾವೇನರೇ ಒಳಗ ಅದು ತಿಳ್ಕೊಂಡಿವಿ, ಇದು ತಿಳ್ಕೊಂಡಿವಿ, ಅಂತ ಗುರುಗಳ ಬಳಿ ಹೋಗಿವಿ, ಇಂಥ ಶಾಸ್ತ್ರ ಓದಿವಿ ಅಂತೇಳಿ ಏನಾರ ಕಸ ತುಂಬಿಕೊಂಡಿದ್ರ ಅಂತವ್ರಿಗೆ ಏನೂ ಪಾಠ ಕೇಳಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಪಾಠ ಕೇಳುವುದಕ್ಕೆ, ಪಾಠ ಹೇಳುವುದಕ್ಕೆ 2 ಕ್ವಾಲಿಫಿಕೇಶನ್. ಏನಪ್ಪಾ ಅಂತಂದ್ರೆ, ಪಾಠ ಕೇಳುವಾಗ ತಲೆ ಒಳಗ ಸ್ವಚ್ಛ ಇರ್ಬೇಕು. ಹಿಂದೆ ಕೇಳಿದ್ದು, ಹಿಂದೆ ಓದಿದ್ದು, ಹಿಂದೆ ಯಾರೋ ಮಾತಾಡಿದ್ದು, ಎಲ್ಲರೇ ಸನ್ಮಾನ ಮಾಡಿಸ್ಕೊಂಡು ನಾನು ಬಹಳ ದೊಡ್ಡ ಆಶ್ರಮದೊಳಗ ಭಾರಿ ಸಾಧನೆ ಮಾಡಿ ಬಂದೀನಿ ಅಂತದೇನಾರ ತಲೆ ಒಳಗ ಕಸ ಇತ್ತು ಅಂತಂದ್ರ ಏನೇನು ತಲೆಗೆ ಹೋಗಂಗಿಲ್ಲ. ತಮ್ಮ ತಲೆಯಿಂದ ಹೊರಗೆ ಹಾಕ್ಬೇಕಂತಿರ್ತಾರೆ ಹೊರತು ಅವ್ರೇನು ಉದ್ಧಾರ ಆಗ ಯಾವ ಲಕ್ಷಣಗಳು ಅವ್ರ ಬಳಿ ಇರಂಗಿಲ್ಲ. ಶುದ್ಧ ಅವಿವೇಕಿಗಳಿರ್ತಾರೆ ಅಂತವೆಲ್ಲ ತಲೆಯಾಗಿಟ್ಕೊಂಡು. ಹಿಂಗಾಗಿ ನಮ್ಮ ತಲೆ ಒಳಗೆ ಏನೇನು ಇಲ್ಲ ಅಂತೇಳಿ ಸ್ವಚ್ಛ ಹಾಲಿನ ಬೊಗಣಿ ಹೆಂಗಿರ್ತದ, ಹಾಲು ಕಾಸೋದ್ರಕ್ಕಿಂತ ಮೊದಲು ಏನ್ ಮಾಡ್ತೀರಿ, ಅದ್ರೊಳಗೆ ಏನಾರ ಇತ್ತಂತಂದ್ರ, ಕಸ ಇತ್ತಂದ್ರ ಹಾಲು ಕೆಟ್ಟೋಗ್ಬಿಡ್ತವ, ಏನಾರ ಹೊಲಸಿತ್ತಂದ್ರ ಹಾಲು ಕೆಟ್ಟೋಗ್ಬಿಡ್ತವ. ಅದಕ್ಕೆ ಹಾಲಿನ ಬೊಗಣಿ ಸ್ವಚ್ಛ ತೊಳಿಬೇಕು. ಹೌದಾ ಇಲ್ಲ? ತೊಳೆದ ಮೇಲೆ ಏನ್ ಮಾಡ್ಬೇಕು, ಮೊದಲ ಖಾಲಿ ನೀರು ಹಾಕಿ, ಬರೀ ನೀರು ಹಾಕಿ 1 ಸಾರಿ ಕುದಿಸಿ ತೆಗಿಬೇಕು. ಆಮೇಲೆ ನೀವೆಷ್ಟು ಸ್ವಚ್ಛ ತೊಳೆದ್ರೂ ಸಾಬೂನ್ ಪುಡಿ ಮತ್ತಿನ್ನೇನರೇ ಅದ್ರೊಳಗೆ ಗಲೀಜಿರೋಂಥ ಚಾನ್ಸ್ ಇರ್ತದೆ. ಯಾಕಂದ್ರೆ ಎಲ್ಲಾ ಪಾತ್ರೆಗಳ ಜೊತೆಗೆ ಅವುಗಳನ್ನ ಹಾಕಿಬಿಟ್ಟಿರ್ತೀರಿ. ಹಾಗೆ ಹಾಲಿನ ಬೊಗಣಿ ಏನಾದರೂ ಮುಸುರೆ ಪದಾರ್ಥ ಏನಾರ ಇರುವ ಚಾನ್ಸ್ ಇರ್ತದೆ, ಅದ್ರೊಳಗ ಸ್ವಚ್ಛ ಇರಂಗಿಲ್ಲ. ಅದಕ್ಕೇನ್ ಮಾಡ್ಬೇಕು, ಮೊದಲ ಬಿಸಿ ನೀರು ಹಾಕಿ ತೊಳಿಬೇಕು. ಅದನ್ನು ಬಿಸಿ ನೀರು ಹಾಕಿ ಕುದಿಸಿ ಆ ನೀರನ್ನ ಚೆಲ್ಲಿ ಆಮೇಲೆ ಹಾಲು ಹಾಕ್ಬೇಕು. ಅದರ ಮೇಲೆ ಮತ್ತೆ ಅದರ ಮೇಲೆ ಮುಚ್ಚಳ ಸಹಿತ ಚೆನ್ನಾಗಿ ಸ್ಟೆರಿಲೈಸ್ ಮಾಡ್ಬೇಕು. ಬಿಸಿ ನೀರ ಕುದಿಸಿದ್ದನ್ನೇ ಅದ್ರ ಮೇಲೆ ಮುಚ್ಚಬೇಕು. ಹೊರತು ಏನ್ ಬೇಕಾದ್ರೆ ಮಾಡಿ ಎಲ್ಲ ಸ್ವಚ್ಛ ಇದ್ರು ಮೇಲೆ ಮುಚ್ಚಳ ಸರಿಗಿಲ್ಲ ಅಂದ್ರೂ ಹಾಲು ಕೆಟ್ಟೋಗ್ಬಿಡ್ತು. ಹಿಂಗಾಗಿ ಪಾತ್ರೆ ಮತ್ತು ಮುಚ್ಚಳಗಳ ಸ್ವಚ್ಛತೆಯನ್ನ ಕಾಪಾಡಬೇಕು. ಮತ್ತೆ ಕೇಳುವವರದ ಏನಿರ್ಬೇಕು, ಏನೆಲ್ಲ ಗೊತ್ತಿದ್ರು ಸಹಿತ ಏನು ಗೊತ್ತಿಲ್ಲದವರಂಗೆ ಕುಂತು ಕೇಳಬೇಕು. ಇದು ಬಹಳ ಮುಖ್ಯ. ಕೇಳುವಾಗ ಹೆಂಗಿರ್ಬೇಕು, ಏನು ಗೊತ್ತಿರ್ಲಾರ್ದವರಲ್ಲಿ ಕುಂತು ಕೇಳಬೇಕು. ಹೇಳುವವರು ಹೆಂಗಿರ್ಬೇಕಂದ್ರ ಎಲ್ಲ ಬಲ್ಲವರಾಗಿ ನುರಿತು ಎಲ್ಲವನ್ನ ತಿಳಿದ ಮೇಲೆ ಹೇಳಬೇಕು.
ಎಲ್ಲ ಯಾರು ಏನ್ ಬೇಕಾಗ್ತದೆ ಅಂತ ಹೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅನ್ನುವಂತ ಒಂದು ಸಾಮರ್ಥ್ಯ ಇಟ್ಕೊಂಡು ಹೇಳ್ಬೇಕು. ಅದನ್ನ ಬಿಟ್ಟು ಮುಂದೆ ಕೂತು ಕೇಳೋರಿಗೆ ಏನೋ ಗೊತ್ತದ ಅಂತ ತಲೆಯಾಗಿ ಇಟ್ಕೊಂಡು ಆಮೇಲೆ ಹೇಳೋರಿಗೆ ಏನೇ ಗೊತ್ತಿಲ್ಲ ಡೌಟ್ ಆದ ಅನ್ನೋ ರೀತಿ ಇತ್ತು ಅಂತಂದ್ರೆ ಅದು ಸತ್ಸಂಗ ಆಗಂಗಿಲ್ಲ, ಗದ್ದಲಕ್ಕೆ ಬೀಳ್ತದ.